ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವು ಈ ಒಂದು ಸೆಂಟೆಲ್ಲಾಗೆ ವಿಲ್ಟ್ ಪ್ರಾಬ್ಲಮ್ ಇತ್ತಂತ ಹೇಳ್ಬಿಟ್ಟು ನಮ್ಮದೊಂದು ರಾಟ್ ಕಿಟ್ ಬಳಸಿದ್ರಾ, ಫಾರ್ಮರ್ ಚಾಯ್ಸ್ ಕಂಪ್ನಿದು ರಾಟ್ ಕಿಟ್ ಬಳಸಿದ್ರಾ. ಅದ್ರ ಬಗ್ಗೆ ಏನೊಂದು ರಿಸಲ್ಟ್ ಬಂದಿದೆ, ನಿಮಗೇನು ಒಂದು ಅನುಕೂಲ ಆಯಿತು, ನಿಮ್ಮದೊಂದು ಅಡ್ರೆಸ್ ಪ್ರಕಾರ ಹೇಳಿ ಸರ್. ನಮ್ಮದು ಆನೇಕಲ್ ತಾಲೂಕು, ಆನೇಕಲ್ ಕಸಬಾ ಹೋಬಳಿ, ಸುರ್ಜಕ್ನಹಳ್ಳಿ ಗ್ರಾಮ. ನಮ್ಮ ಹೆಸರು ಪ್ರಶಾಂತ್ ಅಂದ್ಬಿಟ್ಟು. ಹಾಂ ಸರ್. ನಾವು ಈ ರಾಟ್ ಕಿಟ್ ಬಿಟ್ಟೋದ್ರಿಂದ ಗಿಡ ಏನು ಸತ್ತಿಲ್ಲ, ಓಕೆ ಚೆನ್ನಾಗಿದೆ. ಓಕೆ ಸರ್. ಗಿಡ ಎಲ್ಲೆಲ್ಲಿ ಸಾಯ್ತಾ ಇತ್ತು ಅದ್ರ ಮುಂದೆ ಸಾಯ್ತಾ ಇತ್ತು. ಆಮೇಲೆ ಈ ರಾಟ್ ಕಿಟ್ ಬಿಟ್ಟಾಗಿಂದ ಪರವಾಗಿಲ್ಲ, ಯಾವುದು ಸರ್ ಗಿಡ ಎಷ್ಟು ದಿವಸಕ್ಕೆ ಸಾಯ್ತಾ ಇತ್ತು? 20ರಿಂದ 1 ತಿಂಗಳಿಗೆ ಸ್ಟಾರ್ಟ್ ಆಗಿಬಿಟ್ಟು ನಾವು 1 ತಿಂಗಳ ನಂತರ ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದ್ದು. ಈ ಪ್ರಾಡಕ್ಟ್ ನಿಮಗೆ ಐಡಿಯಾ ಇತ್ತಾ ಮುಂಚೆ? ಇಲ್ಲ, ನಾವು ಇದರಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ ಅದರಲ್ಲಿ ನಿಮ್ಮ ನಂಬರ್ ತಗೊಂಡು ಫೋನ್ ಮಾಡಿ ನಿಮ್ಮ ಈ ಪ್ರಾಡಕ್ಟ್ನ ತಗೊಬಂದು ಬಿಟ್ಟಿರೋದು. ಸರ್ ಇದು ಯಾವ ಥರ ಕೊಟ್ಟರೆ ರಾಟ್ ಕಿಟ್ಟು ಎಷ್ಟು ಬರುತ್ತೆ? ರಾಟ್ ಕಿಟ್ಟಲ್ಲಿ ಐಟಮ್ಮು ಐಡಿಯಾ ಇದೆಯಾ? ಐಡಿಯಾ ಇಲ್ಲ. ಓಕೆ, ಅಂದರೆ ನಿಮಗೆ ರಾಟ್ ಕಿಟ್ ಅಂದರೆ 5 ಲೀಟ್ರದ್ದು ಅರ್ಬಲ್ ಕಂಪೋಸ್ಟು, 20 ಲೀಟ್ರದ್ದು ಇದು ಬಳಸಿದ್ರಾ? ಇದು ಅರ್ಬಲ್ ಕಂಪೋಸ್ಟ್ ಇವೇನಕ್ಕೆ ಬಳಸ್ತೀರಾ? ಎಫ್ಸಿ ಕಟ್ ವೆಜ್ ಇದು ಗಿಡ ಡೆವಲಪ್ಮೆಂಟ್ಗೆ. ಹಾಂ ಸರ್. ಅರ್ಬಲ್ ಕಂಪೋಸ್ಟ್, ಎಫ್ಸಿ ಕಟ್ ಎರಡೂ ಗಿಡ ಡೆವಲಪ್ಮೆಂಟು, ಹೂವು ಶೈನಿಂಗ್ಗೆ ಬಿಡ್ತಾ ಇದ್ವಿ. ಇದು ಮಾತ್ರ ರಾಟ್ ಬಂದು ಗಿಡ ಸಾಯ್ದಿರ ಇರಂಗೆ. ಅಂದರೆ ಅದು ನಿಮಗೆ ರಾಟ್ ಕಿಟ್ ಅಂತ ಬರುವಂಥದ್ದು ಒಟ್ಟು 7 ಐಟಮ್ ಬರುತ್ತೆ. ಅದು 2 ಸಲ ಬಿಡ್ರಿ, ಮಾಮೂಲಿ 2 ಸಲ ಕೊಡ್ಬೇಕು ಸರ್. ಅದು ಬಿಟ್ಟ ಮೇಲೆ ಕಂಟ್ರೋಲ್ ಸಿಗುತ್ತೆ ಅಂತ ಹೇಳಿದ್ರೆ ಅದೇ ರೀತಿ ಕಂಟ್ರೋಲ್ ಸಿಕ್ಕಿದೆ ಸರ್. ಕಂಟ್ರೋಲ್ ಬಂದಿದೆ. ಹಾಂ ಸರ್. ನೋಡ್ರಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವುದೇ ರೀತಿ ಗಿಡ ಸತ್ತಿಲ್ಲ. ಹಾಂ ಸರ್. ಸಾಯೋದಕ್ಕೆ ಮುಂಚೆ ಅಂದರೆ ವಿಲ್ಟ್ ಅಂದರೆ ನಿಮ್ಗೆ ಯಾವ ಥರ ಸ್ಟಾರ್ಟಿಂಗ್ ಕಾಣಿಸ್ತದೆ ಸರ್? ಗಿಡ ಸಾಯೋದು ಒಂಥರ ನೋಡ್ರಿ, ಅಲ್ಲಿದೆ ಗಿಡ. ಓಕೆ ಓಕೆ. ಅಲ್ಲಿದೆ, ಆ ಥರ ಸ್ಟಾರ್ಟ್ ಆಗಿದೆ. ಅದು ಸ್ಟಾರ್ಟ್ ಆಗಿ ನೀವು ಬೇಗ ಎತ್ತೆಚ್ಕೊಂಡು ಈ ಪ್ರಾಡಕ್ಟ್ ಕೊಡ್ರಿ. ನೋಡ್ರಿ, ಇದು ಸ್ಟಾರ್ಟಿಂಗ್ಗೆ ಹೋಗಿರೋದು 1 ತಿಂಗಳ ಗಿಡ. ಹಾಂ ಸರ್, ತಿಂಗಳಿಗೆ ಇದು ಹೋಗಿರೋಂಥದ್ದು. ತಿಂಗಳ ಗಿಡ ಹೋಗಿರೋದು ಇದು. ಇದು ರಾಟ್ ಕಿಟ್ಟು ನೀವು ಇಮಿಡಿಯೇಟು ಹಂಗೆ ಕಾಣಿಸ್ಕೊಂಡ್ಮೇಲೆ ಕೊಟ್ಟಿದ್ದೀರಾ? ಹೌದೌದು. ಅಂದರೆ ಇವಾಗ ಒಂದು 5 ಲೀಟ್ರು ಮತ್ತು 5 ಲೀಟ್ರ್ ಸ್ಪ್ರೇ ಹೊಡೆಯೋಕೆ ಹೇಳಿದೆ. 1 ಲೀಟ್ರ್ ಅದರಲ್ಲೇ ತೊಗೊಂಡು ಸ್ಪ್ರೇ ಮಾಡಿದ್ದೀನಿ. 2 ಕಿತ ಸ್ಪ್ರೇ ಮಾಡಿದ್ದೀನಿ. ಹಾಂ ಸರ್. ಒಂದು 1 ಲೀಟ್ರ್ 4 ಕಿತ ಬಿಟ್ಟಿದ್ದೀನಿ. ಓಕೆ ಸರ್. 2.5 ಲೀಟ್ರ್ ಗಿಡ ಮುಗ್ಗು ಸ್ಟೇಜಲ್ಲಿ 2.5 ಲೀಟ್ರ್ 2 ಸಲ ಬಿಟ್ಟಿದ್ದೀನಿ. ಅಂದರೆ ಏನಾದರೂ ಪ್ರಾಬ್ಲಮ್ ಅಂದರೆ ಇನ್ನೊಂದು ರಾಟ್ ಕಿಟ್ ಬಳಸ್ಬೇಕಂತ ಹೇಳಿದ್ದೆ. ಒಂದೇ ರಾಟ್ ಕಿಟ್ಟಲ್ಲಿ ಕಂಟ್ರೋಲ್ ಆಯಿತಾ ಅಥವಾ ಇನ್ನೊಂದು ರಾಟ್ ಕಿಟ್ ಏನು ಬಳಸಿದ್ರೆ ಸರ್? ಎರಡೇ ರಾಟ್ ಕಿಟ್ಟಲ್ಲಿ ಕಂಟ್ರೋಲ್ ಬಂತು. ಒಂದೊಂದು ಸತಿ 1 ಲೀಟ್ರ್ ಬಿಟ್ಕೊಂಡ್ಬಂದೆ. ಹಾಂ ಸರ್. ಈ ಮುಗ್ಗು ಸ್ಟಾರ್ಟ್ ಆದಮೇಲೆ ಇದು 2.5 ಲೀಟ್ರ್ 2 ಸಲ ಬಿಟ್ಟೆ. ಓಕೆ ಸರ್. ಆವಾಗಿಂದ ಬಿಟ್ಟಿಲ್ಲ. ಹಾಂ ಸರ್. ಇವಾಗ ರಿಸಲ್ಟ್ ನೋಡ್ರಿ ಹಿಂಗಿದೆ. ಈಗ ಬೇರೆ ರೈತರಿಗೆ ಈ ಪ್ರಾಡಕ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಬಳಸ್ಬೋದು ಸರ್, ಬಳಸ್ಬೋದು, ಕಂಟ್ರೋಲ್ ಬರುತ್ತೆ, ಗಿಡ ಚೆನ್ನಾಗಿದೆ. ಹಾಂ ಸರ್. ನೋಡ್ರಿ, ನಿಮ್ಮ ಮುಂದೆನೇ ಕಾಣಿಸ್ತಾ ಇದೆ ರಿಸಲ್ಟು ಇಲ್ಲಿಂದ ಅಲ್ಲಿವರೆಗೂ. ಯಾಕಂದರೆ ಸೆಂಟೆಲ್ಲ ಅಂದ್ರೇ ಪಾಪ ರೈತರಿಗೆ ತುಂಬ ಭಯ. ಅದರಲ್ಲಿ ನೀವು ಕೂಡ ನಮಗೆ ಈ ಭಯ ಇಡ್ಸ್ತಿದ್ದಾರೆ ಸರ್ ಅಂತೆಲ್ಲ ಹೇಳಿ ಇದು ಮಾಡಿದರೆ ನಾನು ಒಂದು ಧೈರ್ಯ ಕೊಟ್ಟಿದ್ದೆ. ರಾಟ್ ಕಿಟ್ ಬಳಸಿ ಸರ್, ಅನುಕೂಲ ಆಗುತ್ತೆ. ನಿಮ್ಮ ಭಾಗದಲ್ಲೇ, ನಿಮ್ಮ ಆನೇಕಲ್ ಭಾಗದಲ್ಲಿ ಸಾಕಷ್ಟು ಜನ ಬಳಸಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ನಂಬರು ಕೊಟ್ಟು ಇದು ಮಾಡಿದೆ. ಸೊ ನಿಮ್ಗೆ ಆ ರಿಸಲ್ಟು, ಆ ತೃಪ್ತಿ ಇದೆ ಅಲ್ವಾ ಸರ್? ಇದೆ ಸರ್. ಫೈನಲಾಗಿ ನಮ್ಮ ಒಂದು ಫಾರ್ಮರ್ಸ್ ಏನು ಸೆಂಟೆಲ್ಲೋದು ಬೆಳಿಬೇಕಂತಿದ್ದಾರೋ ಅವ್ರಿಗೆ ಸ್ವಲ್ಪ ಭಯ ಇದೆ, ಯಾವ ಕೆಲಸ ಮಾಡ್ತಾವೋ ಇಲ್ಲ, ಕಂಟ್ರೋಲ್ ಆಗುತ್ತೋ ಇಲ್ಲ ಅನ್ನೋದು. ಇಲ್ಲ, ಬೆಳಿಬೋದು. ಅದು ಇದು ನಿಮ್ಮ ಪ್ರಾಡಕ್ಟು, ನೀವು ಅದನ್ನ ಓಪನ್ ಮಾಡಿ ನೀವು ನೀರಿಗೆ ಹಾಕಿದ್ರೆ ಒಂಥರ ಸಗಣಿ ನೀರಿದಂಗೆ ಕಾಣಿಸ್ತದೆ. ಓಕೆ ಸರ್. ಅದು ನೀವು ಬಳಸಿ ಒಂದು 15 ದಿನ ಆದಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗೋದು. ಏಕೆ ದಿನ ಇವಾಗ ಊಟ ತಿಂದಿದ ತಕ್ಷಣ ರಿಸಲ್ಟ್ ಗೊತ್ತಾಗಲ್ವಲ್ಲ, ಹೊಟ್ಟೆ ಒಳಗೆ ಹೋದ್ಮೇಲೆ ತಾನೇ ಗೊತ್ತಾಗೋದು. ಅಂದರೆ ಒಂದು 8ರಿಂದ 15 ದಿವಸ ರೈತರು ತಗೊಂತದೆ. ಆ ರಿಸಲ್ಟ್ ಬಂದ ಮೇಲೆನೆ ನಿಮ್ಗೆ ಗೊತ್ತಾಗೋದು ಈ ಕೆಲಸ ಮಾಡಿಲ್ಲ ಅಂತ, ಕೆಲಸ ಮಾಡಿದೆ ಅಂತ. ಕೆಲಸ ಮಾಡಿದೆ. ಸೊ ಟೋಟಲ್ ಆಗಿ ನೀವು ಒಂದು ರಾಟ್ ಕಿಟ್ ತೊಗೊಂಡಿದ್ರೆ ಮತ್ತು 2 ಅರ್ಬಲ್ ಕಂಪೋಸ್ಟ್, ಒಂದು ಫಾರ್ಮರ್ ಚಾಯ್ಸ್ ಎಫ್ಸಿ ಕಟ್ ವೆಜ್ ಒಂದು ಕ್ಯಾನ್ ಬಳಸಿದ್ರ. ಈ ಒಂದು ಪ್ರಾಡಕ್ಟ್ ಬಳಸಿದಾದ್ಮೇಲೆ ನಿಮಗೆ ವಿಲ್ಟ್ ಕಂಟ್ರೋಲ್ ಆಯಿತು ಮತ್ತು ರಿಸಲ್ಟು, ಶೈನಿಂಗು, ಡೆವಲಪ್ಮೆಂಟು ಚೆನ್ನಾಗಿದಾಗಿದೆ. ಈ ಒಂದು ವಿಡಿಯೋನ ಒಂದು 4 ಜನ ರೈತರಿಗೆ ನಾನು ಹಬ್ಬಗೆ ಶೇರ್ ಮಾಡ್ಕೊಬೋದು ಸರ್. ಶೇರ್ ಮಾಡ್ಕೊಂಡು. ತಮ್ಮ ಹೆಸರು ಮತ್ತೆ ಸರ್? ಪ್ರಶಾಂತ್ ಅಂತ. ಹಾಂ ಸರ್. ಆನೇಕಲ್ ಕಸಬಾ ಹೋಬಳಿ, ಸುರ್ಜಕ್ನಹಳ್ಳಿ ವಿಲೇಜು. ಯಾವ ಜಿಲ್ಲೆ ಬರುತ್ತೆ ಸರ್ ಇದು? ಬೆಂಗಳೂರು ಜಿಲ್ಲೆ, ನಗರ ಜಿಲ್ಲೆ. ಓಕೆ, ಥ್ಯಾಂಕ್ ಯು ಸರ್.